ಪ್ರಿಯ ವೀಕ್ಷಕರ ನಮಸ್ಕಾರ. ಇಲ್ಲಿ ನೋಡಿ, ಇವರೆಲ್ಲ ಹೀಗೆ ಕೆಲಸ ಬಿಟ್ಟು ನಿಂತಿರೋದು ಅನ್ಯಾಯವನ್ನು ಪ್ರತಿಭಟಿಸೋದಕ್ಕೆ. ಹೌದು, ಇವರೆಲ್ಲರೂ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಿಳುವಳ್ಳಿ ಗ್ರಾಮದ ನಿವಾಸಿಗಳು. ಇವರು ಹರ್ಡೇಕರ್ ಸರ್ಕಲ್ನಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರು. ಸುಮಾರು 50ರಿಂದ 60 ಕುಟುಂಬಗಳು ಇಲ್ಲಿ ಹೂವು, ಹಣ್ಣು, ತರಕಾರಿಯನ್ನು ಮಾರಿ ಜೀವನವನ್ನು ಮಾಡ್ತಿದ್ರು. ಗ್ಯಾಸ್ ಸಿಲಿಂಡರ್ ಟೆನ್ಷನ್ ನಡುವೆ ಪಾಪ ಬೀದಿ ಬದಿಯ ವ್ಯಾಪಾರಿಗಳಿಗೆ ಹೊಸ ಸಂಕಟ ಎದುರಾಗಿದೆ. ಈಗಾಗಲೇ ತಿಳುವಳ್ಳಿ ಗ್ರಾಮ ಪಂಚಾಯಿತಿ PDO ಹಾಗೂ ಹಾನಗಲ್ PWD ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆಯ ದಿನ ಗ್ರಾಮದ ಹರ್ಡೇಕರ್ ಸರ್ಕಲ್ಗೆ ಆಡೂರು ಪೊಲೀಸರ ಸಮ್ಮುಖದಲ್ಲಿ ತೆರಳಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಿದ್ದಾರೆ. ಟ್ರ್ಯಾಕ್ಟರ್ ತಂದು ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಇದನ್ನು ಕಂಡು ಅಕ್ಷರಶಃ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಆದರೆ ಅಧಿಕಾರಿಗಳು ಇಲ್ಲಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾರೆಂಬ ಆರೋಪಗಳು ಕೇಳಿಬರ್ತಿವೆ. ನೋಟಿಸ್ ಕೂಡ ಅನಧಿಕೃತವಾಗಿ ನೀಡಿದ್ದಾರೆ. ಅದಕ್ಕೆ ಯಾವ ಸಹಿ ಆಗಲಿ ಸೀಲ್ ಆಗಲಿ ಇಲ್ಲದ ಕಾರಣ ವ್ಯಾಪಾರಿಗಳ ಕೆಂಗಣ್ಣಿಗೆ ಗುರಿ. ಸರ್, ಇವತ್ತು ಭಾಳಷ್ಟು ನೋವು ಸಂಗತಿ. ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಇವತ್ತು ಬ್ಲ್ಯಾಕ್ ಡೇ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಯಾಕಂದರೆ PWD ಅವರು ಮತ್ತು ಗ್ರಾಮ ಪಂಚಾಯತರು ಇಬ್ಬರು ಜಂಟಿಯಾಗಿ ಇವತ್ತು ಕಾರ್ಯಾಚರಣೆ ಮಾಡಿ ಬೀದಿ ವ್ಯಾಪಾರಸ್ಥರನ್ನು ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಅದಕ್ಕೆ ನಂದೊಂದು ನಂದೊಂದು ಇದೇನಪ್ಪ ವಿನಂತಿ ಏನಪ್ಪ ಅಂದರೆ, ತೆರವುಗೊಳಿಸಿದ್ರೆ ಎಲ್ಲರಿಗೂ ತೆರವುಗೊಳಿಸಬೇಕು. ಏನೇ PWD ರಸ್ತೆಯಲ್ಲಿ ಇರುತ್ತೆಲ್ಲ ಎಲ್ಲರಿಗೂ ತೆರವುಗೊಳಿಸಿರಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡೋಂಥ ಕೆಲಸ ಇದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಇನ್ನು ಸಾಕಷ್ಟು ಇವತ್ತು ಹೆಚ್ಚು ಕಡಿಮೆ 70ರಿಂದ 80 ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾರೆ ಇವ್ರ ಸಂಬಂಧ. ಅದಕ್ಕೆ ನಾನು ಇವತ್ತು ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡುತ್ತಾ, ಇನ್ನು ಅವರು ಈಗ ಹೇಳ್ತಾ ಇದ್ದಾರೆ ನಾವು ಅವ್ರಿಗೂ ತೆರವುಗೊಳಿಸ್ತೀವಿ ಅಂತ ಹೇಳಿ, ನಮಗೆ ಅದು ಯಾವಾಗ ತೆರವುಗೊಳಿಸ್ತೀವಿ ಅಂತ ಹೇಳಬೇಕು. ಎಲ್ಲ ಜನರು ಮಾಲು ಹಿಡ್ಕೊಂಡು ಹೋಗ್ಯಾರ, ಆಲ್ಮೋಸ್ಟ್ ಆಲ್ ಯಾವುದೂ ಬಿಟ್ಟಿಲ್ಲ. ಬಟ್ ಇನ್ನೊಂದು ಏನು ಮಾಡ್ಯಾರ, ಅನಧಿಕೃತವಾಗಿ PWD ಒಳ್ಳೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಾರ. ಅಲ್ಲಿ ಪಾರ್ಕಿಂಗ್ ಜಾಗ ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಾರ, ಅದನ್ನು ಬಿಟ್ಟಾರು. ಮತ್ತು ಅನಧಿಕೃತವಾಗಿ ಕೆಲವೊಂದು ವ್ಯವಹಾರಗಳು ನಡೀತಾವೆ, ಅವ್ನು ಬಿಡ್ತಾರೋ. ನಾವು ದುಡ್ಕೊಂಡು ತಿನ್ನೋರ ಮೇಲೆ ಇವರು ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ರೀ ನಮಗೆ. ಇಲ್ಲಿ ಸರ್ಕಲ್ ಏರಿಯಾರಿಗೆ 4 ಮಂದಿ ಮೇಲೆ ಹೊಟ್ಟೆಗಿಚ್ಚ ಮೇಲೆ ಕೊಟ್ಟಿದ್ದಾರೆ. ಬಟ್ ಇಡೀ ಊರಲ್ಲಿ ಯಾರು ತೆಗೆದಾರೆ? PWD ರೋಡ್ನಲ್ಲಿ ಎಷ್ಟಿದ್ದಾವೆ ಅಂಗಡಿಗಳು? ಒಂದೂ ಇಲ್ಲ. ಇಲ್ಲಿ ಒಂದು 20 ಅಂಗಡಿ ತೆಗೆದು ಹೋಗಿದ್ದಾರೆ. ಇನ್ನು ಇದೇ ಬದಿಯಲ್ಲಿ ಬೇರೆಯ ವ್ಯಾಪಾರಿಗಳು ಟೆಂಟ್ ಹಾಕಿದ್ದಾರೆ. ಆದರೆ ಅವರನ್ನು ಮಾತ್ರ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಟಚ್ ಕೂಡ ಮಾಡಿಲ್ಲ. ರಾಜ್ಯ ಹೈವೇ ರಸ್ತೆ ಅಂತೀರ, ಸರಿ, ನಮಗೆ ಒಂದು ರೂಲ್ಸು ಅವರಿಗೆ ಒಂದು ರೂಲ್ಸ್ ಯಾಕೆ ಎಂದು ಪ್ರಶ್ನೆ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ರು. ಇದೇ ವೇಳೆ ಗ್ರಾಮ ಪಂಚಾಯತಿಗೆ ಎಲ್ಲ ವ್ಯಾಪಾರಿಗಳು ಜಮಾಯಿಸಿದ್ರು. PDO ಗುಡ್ಡಪ್ಪ ಅವರನ್ನು ಪ್ರಶ್ನೆ ಮಾಡಿದಾಗ ಗೊತ್ತಾಗಿದ್ದು ಸಿಬ್ಬಂದಿಯ ತಪ್ಪುಗಳು. ಹೌದು, ನೋಟಿಸ್ ಕೂಡ ಮಾನ್ಯ ಇರಲಿಲ್ಲ, ಹೀಗಾಗಿ ಕ್ರಮ ತೆಗೆದುಕೊಳ್ತೇನೆಂದು ಹೇಳಿದ್ರು. ಆದರೆ ತೆರವುಗೊಳಿಸಿದ್ದು ಕಾನೂನು ಪ್ರಕಾರ ಇದ್ದು ಉಳಿದವ್ರಿಗೂ ನೋಟಿಸ್ ಕೊಟ್ಟು ತೆರವು ಮಾಡಿಸ್ತೇವೆ ಎಂದು ಹೇಳಿದ್ರು. ಮೊದಲ ಹಂತವಾಗಿ ಹರ್ಡೇಕರ್ ಸರ್ಕಲನ್ನು ತೆರವುಗೊಳಿಸಿದ್ದೇವೆ. 2ನೇ ಹಂತ ಮತ್ತು 3ನೇ ಹಂತವಾಗಿ ಏನೇನು ವ್ಯಾಪ್ತಿ ಬರುತ್ತಲ್ಲ ಪ್ರತಿಯೊಬ್ಬರಿಗೂ ನಾವು ಮೌಖಿಕವಾಗಿ ಹೇಳ್ಕೊತಾನೆ ಬಂದಿದ್ದೇವೆ. ಯಾಕಂದರೆ ಇವ್ರ ಅಂಗಡಿಗಳನ್ನ ತೆರವುಗೊಳಿಸಿದಾಗ ನಮಗೆ ಅವ್ರ ಕಡೆಯಿಂದ ಬಂತು, ಏನು ಎಲ್ಲ ಕಡೆಗೆ ಏನದಾವಲ್ಲ ತೆರವುಗೊಳಿಸಿ ಅಂತಂದು. ಈಗ ಮೊದಲ ಹಂತವಾಗಿ ಹರ್ಡೇಕರ್ ಸರ್ಕಲ್ ಕ್ಲಿಯರ್ ಮಾಡಿದ್ದೀವಿ. 2ನೇ ಹಂತವಾಗಿ ಇನ್ನೇನು ಎಷ್ಟು ಎಗ್ ರೈಸ್ ಅಂಗಡಿಗಳಿದ್ದಾವೆ, ನೆಕ್ಸ್ಟ್ ಟಿಂಪು ಸರ್ಕಲಲ್ಲಿ ಇದ್ದಾವೆ, ಮತ್ತು ಪ್ರತಿಯೊಂದನ್ನು ನಾವು ತೆರವುಗೊಳಿಸ್ತಿದ್ದೀವಿ ಅನ್ನೋದನ್ನು ಕ್ರಮವನ್ನು ತೆಗೆದುಕೊಂಡು ನೋಟಿಸ್ ಇಶ್ಯೂ ಮಾಡ್ತೀನಿ ಸರ್ ಅವರಿಗೆ. ಯಾಕೆ ಈ ಥರ ಮಿಸ್ಟೇಕ್ ಆಗೈತೆ ಅಂತ ಮಾಡ್ಕೊಂಡು ನೋಟಿಸ್ ಅವರಿಂದ ಲಿಖಿತವಾಗಿ ಹೇಳಿಕೆ ತಗೊಂಡು ಅವರಿಗೆ ನಾನು ಕ್ರಮ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಹಾಗೆ ಇದೇ ಮಾರ್ಗದಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತದೆ, ಇದನ್ನು ಕೂಡ ಬಂದ್ ಮಾಡಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಎಂದು ಮನವಿಯನ್ನು ಮಾಡಿದ್ರು. ದುಡಿದು ತಿನ್ನಲು ನಮಗೆ ಜಾಗ ಕೊಡಿ ಎಂದು ಬೇಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಇವರ ಗೋಳು ಮೇಲಾಧಿಕಾರಿಗಳಿಗೆ ತಿಳಿದು ಇವರ ಸಮಸ್ಯೆ ಬಗೆಹರಿಯಲಿ ಎನ್ನುವುದು ನಮ್ಮ ಆಶಯ ಕೂಡ. ಶ್ರೀ ಕರ್ನಾಟಕ, ಹಾವೇರಿ.